Okay, on to video number 13 on the Parents of Leela Gurukulam channel. This is a series of videos where our children get to meet our parents. And by that I mean not just my two kids and their four grandparents, but all of the children in the Leela Gurukulam get to meet all of the grandparents of all of their peers within the classes, right? So within the Gurukulam. So this is video number 13. This is going to be Sarojama. Have a fun video which is hosted actually pretty well too. Very nice session with a lot of insights on how to be better citizens of the country too. So enjoy the video as you see it. Thank you. Okay, Satvika and Spatika, please guess. No, it's mute. Okay, someone please unmute and please tell. Lehri Lashyaka, Ajji, no. Nidhi, Siri? Medha Manvit Saji. Yes, Medha Manvit Saji, correct. We have Saroja Ma with us. Okay, and she is Archana Ma's mother. Okay. Medha Manvit, ನೀವು ಏನಂತ ಕರೀತೀರಾ? Ajji. ಏನಾ? Okay. ಆಂಟಿ ನನ್ನ ವಾಯ್ಸ್ ಕೇಳಿಸ್ತಿದಲ್ವಾ? ಕ್ಲಿಯರ್ ಇದೆ ಅಲ್ವಾ? So we'll start. So most of the meeting it will be in Kannada. So anytime if I feel I need to translate, I'll translate. Okay. Or if any of you think you cannot follow, please let me know. I'll translate them. Okay, na? Okay. ನಮಸ್ತೆ ಮಾ, ನನ್ನ ಹೆಸರು ವಿದ್ಯಾ ಅಂತ. ಸೊ ಏನ್ ಪ್ರೋಗ್ರಾಮ್ ಏನ್ ಟ್ರೈ ಮಾಡ್ತಿದ್ವಿ ಅಂದ್ರೆ ನಮ್ಮ ಮಕ್ಳಿಗೆಲ್ಲ ಆ ಟೈಮಲ್ಲಿ ಹೆಂಗಿತ್ತು, ನೀವೆಲ್ಲ ಹೆಂಗ್ ಬೆಳೆದ್ರಿ ಅದೆಲ್ಲ ತಿಳ್ಕೊಳ್ಳಿ ಅಂತ ಎಲ್ಲ ಅಜ್ಜಿ ತಾತನೂ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸೊ ನೀವ್ ಇವತ್ತು ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ, ಯಾವ ಊರು? ಹೊನ್ನಾಳಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಹೊನ್ನಾಳಿ ತಾಲೂಕು. ಓಕೆ, ಶಿ ಇಸ್ ಫ್ರಮ್ ಹೊನ್ನಾಳಿ. ಓಕೆ, ಇಟ್ ಇಸ್ ಇನ್ ಶಿವಮೊಗ್ಗ. ಅಲ್ಲಿದ್ದು ಏನ್ ಸ್ಪೆಷಲ್ ಏನಾರು ಇದೆಯಮ್ಮ? ಅಲ್ಲಿ ಏನಾದ್ರು ಒಂದ್ ವಿಶೇಷತೆ, ಯಾವ್ದಕ್ ಫೇಮಸ್ ಆ ಊರು? ಅದು ಅಲ್ಲಿ ದ್ವಿತೀಯ ಮಂತ್ರಾಲಯ ಅಂತ ಕರೀತಾರೆ ಹೊನ್ನಾಳಿಲಿ. ಓಹೋ, ಓಕೆ ಓಕೆ ಓಕೆ. ಸೊ ಯು ಆಲ್ ನೋ ಅಬೌಟ್ ಮಂತ್ರಾಲಯ, ರೈಟ್? So if you are not able to go, so if people who are not able to go to Mantralaya, even if they go here, it is equally as famous, as powerful as this. So it is called Dvitiya Mantralaya. Okay. ನಿಮ್ದು ಹೆಂಗಿತ್ತು ನಿಮ್ ಚಿಕ್ಕ ವಯಸ್ಸಲ್ಲಿ? ನಿಮ್ಮ ಅಪ್ಪ ಅಮ್ಮ, ಎಷ್ಟ್ ಜನ ಅಣ್ಣ ತಮ್ಮಂದ್ರು, ನಿಮ್ದು ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾವು ಅಪ್ಪ ಅಮ್ಮಂಗೆ 6 ಜನ ಮಕ್ಳು. ಓಕೆ. 4 ಜನ ಹೆಣ್ಮಕ್ಳು, 2 ಗಂಡು, ಅಣ್ಣ ಒಬ್ಬ, ತಮ್ಮ ಒಬ್ಬ, ಅಕ್ಕ 2, ತಂಗಿ 1, ನಾನ್ 3ನೇವಳು. ಓಕೆ, ಸೊ ಟೋಟಲ್ 6 ಕಿಡ್ಸ್. ಅಂಡ್ ಸರ್ ಆಂಟಿ ಮುಂದೆ ದೇವರ್, ನೀವ್ 3ನೇವ್ರು ಅಂದ್ರೆ ಅಲ್ಲ? ಹೌದು. ಸೊ ಶಿ ಇಸ್ 3rd ಒನ್. ಓಕೆ. ಸೊ ಏನ್ ಮಾಡ್ತಿದ್ರಿ ಆಂಟಿ ಅವಾಗ? ಹೆಂಗೆ ಸ್ಕೂಲ್ಗೆ ಹೋಗೋ ಮುಂಚೆ ಎಲ್ಲ ಹೆಂಗಿತ್ತು? ಹೆಂಗೆ ನೀವು ಫ್ರೀ ಟೈಮ್ ಅಲ್ಲೆಲ್ಲ ಏನ್ ಮಾಡ್ತಾ ಇದ್ರಿ ಚಿಕ್ಕವ್ರಿದ್ದಾಗ? ನಾವೆಲ್ಲ ಗವರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ನಮ್ಮಲ್ಲಿ ಜಾಸ್ತಿ ಅಲ್ಲ, 6 ಜನ, ಕಡಿಮೆ ಸಂಬಳ. ತಂದೆ ಪೋಸ್ಟ್ ಮ್ಯಾನ್ ಆಗಿದ್ರು. ಎಲ್ಲ ಗವರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇದ್ದಿದ್ದು. ಓಕೆ ಓಕೆ. ಚೆನ್ನಾಗಿತ್ತು, ಅನುಕೂಲವಾಗಿ. ಹೆಂಗ್ ಹೋಗ್ತಾ ಇದ್ರಿ ಸ್ಕೂಲ್ಗೆ? ಮನೆ ಹತ್ರ ಇದ್ದ? ಇಲ್ಲ, ನಾವ್ 1 ಕಿಲೋಮೀಟರ್ ಆಗ್ತಿತ್ತು, ನಡ್ಕೊಂಡು ಹೋಗ್ತಿದ್ವಿ. ಓಕೆ. ಸೊ ಇಟ್ ವಾಸ್ ಪಕ್ಕದವರೆಲ್ಲ ಬರ್ತಾರಲ್ಲ, ಎಲ್ಲರೂ ಸೇರ್ಕೊಂಡು ಹೋಗ್ತಿದ್ವಿ. ಈಗ ನಂಗೆ ಗಾಡಿಲಿ ಬಿಡು, ಆಟೋ ಮಾಡು, ವ್ಯಾನು ಅವೆಲ್ಲ ಏನು ಇಲ್ಲೇ ಇಲ್ಲ. So the school was 1 kilometer away. Okay, so every day she used to walk for 1 kilometer and come back. So you ask your parents, okay, how far is 1 kilometer from your house? So you'll get an idea how far she was walking and coming back. Okay. ಸೊ ಸ್ಕೂಲಲ್ಲೆಲ್ಲ ಹೆಂಗಿತ್ತು ಆಂಟಿ ಅವಾಗ? ಏನ್ ಟೈಮಿಂಗ್ಸ್ ಇರ್ತಿತ್ತು ನಿಮ್ಗೆ? ಎಷ್ಟೊತ್ತಿಂದ ಎಷ್ಟೊತ್ತು? ಬೆಳಗ್ಗೆ
10:30 ಸಾಯಂಕಾಲ 4:15ಗೆ ಗೇಮ್ಸ್ ಬಿಡೋರು. 5 ಗಂಟೆಗೆ ಬೆಲ್. ಓಕೆ. ದಿನ ಹ್ಮ್. ಗೇಮ್ಸ್ ಇರ್ತಿತ್ತಾ 4:30 to 5? ಹಾ, ದಿನ ಇರ್ತಿತ್ತು. ಶನಿವಾರ ಮಾರ್ನಿಂಗ್ ಕ್ಲಾಸ್, ಹಾ. ಸಾಟರ್ಡೆ. Okay. So every day it was from almost 10:30 to 5 o'clock. And every evening they used to play. Either it used to be PT or ಹೌದು. any kind of sports kind of. ಹ್ಮ್. Okay. ಸೊ ಅವಾಗೆಲ್ಲ ಏನ್ ಆಟ ಆಡ್ತಾ ಇದ್ರಿ ಆಂಟಿ? ಯಾವ ತರ ಆಟ ಆಡ್ತಿದ್ರಿ? ಯಾವ್ಯಾವ ತರದ್ದು? ಖೋಖೋ ಆಟ ಆಡ್ತಿದ್ವಿ, ಸ್ಕಿಪ್ಪಿಂಗು, ಹಾ. ಓಕೆ. ನೀವು ರನ್ನಿಂಗು, ಹ್ಮ್. ಸ್ಕೂಲ್ ಬಿಟ್ಮೇಲೆ ಮನೇಲಿ ಇದ್ದಾಗ ಕುಂಟಪಿಲ್ಲೆ. ಕುಂಟೆಬಿಲ್ಲೆ. ಕುಂಟೆಬಿಲ್ಲೆ ಫೇಮಸ್ ಅವಾಗ ಅಲ್ವಾ? ಕಂಡ ಮುಚ್ಚಾಲೆ. How many of you know Kuntabille here? ಕುಂಟಪಿಲ್ಲೆಲಿ ಇಬ್ರು. Okay. Nidhi series. So for Nitya Nitara, I'll tell you, okay, how to play Kuntabille. It's very interesting game. Okay. So now what I'll do, auntie one kada kelsa ಮಾಡ್ತಾ ಇದ್ರು, okay? I'll give you 3 guesses. You need to 3 options, sorry. You need to guess what she was working as. Sarina? So was she a singer, or was she a librarian, or was she a teacher? Can anyone you guess? ಏನ್ ಕೆಲಸ ಮಾಡಿರೋದು ಅದರ್ ದನ್ ಮೇಧಾ ಮಂದಿರ್? Okay, Lasya. A teacher? Yes, correct aunty. Teacher ಕೆಲಸ. ಹೌದು. Lasya, very good. You got it in first attempt. So aunty teacher ಆಗಿ ಕೆಲಸ ಮಾಡ್ತಾ ಇದ್ರು. Okay, she was working as a teacher. So for ಎಷ್ಟು ವರ್ಷ ಕೆಲಸ ಮಾಡಿದ್ರಿ aunty? 32 ವರ್ಷ ಹೆಚ್ಚು ಕಡಿಮೆ. Okay, so for 32 years, okay, for 32 years she was working as teacher. So aunty ನೀವು ಗವರ್ಮೆಂಟ್ ಟೀಚರ್. ಗವರ್ಮೆಂಟ್ ಟೀಚರ್, ಯಾ, ಗವರ್ಮೆಂಟ್ ಸ್ಕೂಲಲ್ಲಿ ಯಾವ್ದು ಸಬ್ಜೆಕ್ಟ್ ಹೇಳ್ಕೊಡ್ತಿದ್ರ ಆಂಟಿ? ನಾನು ಕನ್ನಡ, ನಂದು ಮೈನಾರಿಟಿ ಸ್ಕೂಲ್, ತಮಿಳ್ ಸ್ಕೂಲ್ ಇತ್ತು. ಮೈನಾರಿಟಿ ಕನ್ನಡ ಒಂದು. Oh, very nice. So in the Tamil school, so she was teaching Kannada for people who were coming there were very few people, right? In Tamil school, the first language was Tamil. So very few people who opted for Kannada. Auntie was teaching Kannada for them. Okay. So ಅವ ಹೆಂಗಿದ್ರ ಆಂಟಿ? ಮಕ್ಕಳು ಎಲ್ಲ ತುಂಬಾ ತುಂಟತನ ಮಾಡ್ತಿದ್ರ? ನಿಮ್ ಸ್ಟೂಡೆಂಟ್ಸ್ ಹೆಂಗಿದ್ರು ಅವಾಗ? ಇದೇ ಇರುತ್ತೆ ಮಕ್ಕಳು ಅಂದ್ಮೇಲೆ. ಓಕೆ, ಎಸ್. ಆಮೇಲೆ ಸೊ ನಾನು ಇನ್ನೊಂದ್ ಸ್ವಲ್ಪ ಜನರಲ್ ಕ್ವಶನ್ಸ್ ಕೇಳೋಣ ಅನ್ಕೊಂಡೆ. ಸೊ ಅವಾಗ ಫಸ್ಟ್ ಫೋನ್ ಎಲ್ಲ ಇರ್ಲಿಲ್ಲ ಅಲ್ವಾ? ಸೊ ಹೆಂಗೆ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ರಿ ಒಬ್ರಿಗೊಬ್ರು? ಯಾರಿಗಾರು ಹತ್ರದಿರೋರ್ಗೆ ಮೆಸೇಜ್ ಕಳ್ಸ್ಬೇಕಂದ್ರೆ ಹೆಂಗೆ? ಅಕಸ್ಮಾತ್ ಯಾರು ದೂರ ಇದ್ದವ್ರಿಗೆ ಹೆಂಗೆ? ಐ ಆಮ್ ಆಸ್ಕಿಂಗ್ ಅ ಕ್ವಶನ್ ದಟ್ ಟೈಮ್ ವೆನ್ ದೇರ್ ವಾಸ್ ನೋ ಫೋನ್, ರೈಟ್? How they were communicating with each people, for near ones or very far ones, what they were doing? ಏನ್ ಮಾಡ್ತಿದ್ರಿ ಆಂಟಿ ಅವಾಗ? ಅವಾಗ ಫೋನ್ ಏನ್ ಇರ್ಲಿಲ್ಲ, ಫೋನ್ ಈಚೆಗೆ ಬಿದ್ದಿದ್ದು. ಏನು ಎಲ್ಲರೂ ಯಾರ್ಯಾರು ವಿಷಯ ತಿಳ್ಸಕ್ ಒಂದೇ ಲೆಟರೇ ಬರಿಬೇಕು. ಹಾ, ಓಕೆ. ಸೊ ಟೆಲಿಗ್ರಾಮು ತುಂಬಾ ಅರ್ಜೆಂಟ್ ಏನಾರು ಇದ್ದಂದ್ರೆ ಟೆಲಿಗ್ರಾಮ್. ಹೌದೌದು. ಓಕೆ, ಇಲ್ಲ ಅಂದ್ರೆ ಪೋಸ್ಟ್ ಬಂದು ಇಟ್ಕೊಂಡಿದ್ರ ಆಂಟಿ ಯಾವ್ದಾರು ಹಳೆ ಲೆಟರ್ಸ್ ಎಲ್ಲ? ಇವಾಗಿಲ್ಲ, ಇತ್ತು ಮಾಡ್ತಿದ್ವಿ ಅವಾಗ. ಇವಾಗ ಫೋನ್ ಬಂದ್ಮೇಲೆ ಇವಾಗ. Yeah, so that time they used to write letters for everything, okay? So everyone they used to wait when we'll get letters, and if it was very urgent they used to send through telegram. There was something called telegram which it was faster than a normal post. ಆಂಟಿ ನಾಪ್ಕ ಇದೆಯಾ ಫಸ್ಟ್ ಟೈಮ್ ಫೋನ್ ಬಂದಾಗ ಹೆಂಗಿತ್ತು ರಿಯಾಕ್ಷನ್ ಎಲ್ರದ್ದು? ನಿಮ್ ಮನೆಗ್ ಬಂದಿತ್ತ ಅಥವಾ ಮನೆ ಹತ್ರ ಇನ್ಯಾರ್ದಾರ್ ಮನೆಗ್ ಬಂದಿತ್ತ? ಫೋನ್ ಅಷ್ಟು ಇದಿಲ್ಲ, ನಾನು ಈಚೆಗೆ ತಗೊಂಡಿದ್ದು ಫೋನು. ನಿಮ್ ಮನೆ ಈ ಫೋನ್ ಮನೆಗೆ ಹಾಕ್ಸ್ಕೊಂಡಿದ್ವಿ, ಲ್ಯಾಂಡ್ಲೈನ್ ಎಲ್ಲ ಇತ್ತು. ಲ್ಯಾಂಡ್ಲೈನ್, ಹಾ, ಓಕೆ. ಅಥವಾ ಟಿವಿನೂ ಅಷ್ಟೇ ಅಲ್ವಾ? ಟಿವಿನೂ ಅವಾಗ ಇರ್ಲಿಲ್ಲ ಅಲ್ವಾ, ಬರೀ ರೇಡಿಯೋನೆಲ್ಲ.
ರೇಡಿಯೋ ಒಂದೇ, ರೇಡಿಯೋನೇ ಕಿವಿ ಕೊಟ್ಟು ಕೇಳ್ತಾ ಇದ್ವಿ. So that time it was only radio and very nice programs used to come. TV ಯಾವಾಗ ಅದ್ನಾಪ್ಕ ಇದೆ ಆಂಟಿ? TV ಫಸ್ಟ್ ಟೈಮ್ ಮನೆಗ್ ಬಂದಾಗ how it was? ಟಿವಿ ಒಂದ್ 15 ವರ್ಷ ಆಯ್ತು ಈಗ ನಾವ್ ತಗೊಂಡು. Okay, okay. So that time it used to be like a celebration, okay, when TV used to come and everyone used to sit together in one place and watch. Okay. So, ಆಂಟಿ ಅವಾಗ ಫೆಸ್ಟಿವಲ್ಸ್ ಎಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ರಿ ಆಂಟಿ? ಹಬ್ಬ ಎಲ್ಲ ಬಂದ್ರೆ ಎಲ್ಲ ಗಣಪತಿ ಹಬ್ಬ ಅವೆಲ್ಲ ಮಾಡಿ, ದೀಪಾವಳಿ ಎಲ್ಲ ಸೇರ್ಕೊಂಡ್ ಮಾಡ್ತಿದ್ವಿ. ಎಲ್ರು ಸೇರ್ಕೊಂಡು ಅಲ್ಲ, ಎಲ್ರು ಒಂದ್ ಕಡೆ. ನಿಮ್ದು ದೊಡ್ಡ ಅದೇ ಎಲ್ರು ಅಣ್ಣ ತಮ್ಮಂದ್ರು ಎಲ್ಲ ದೊಡ್ಡ ಕುಟುಂಬ ಅಲ್ಲ, ಹಾ. ಸೇರಿ ಹೌದು ಹೌದು. okay. ಹೌದು. That time everyone used to come together in one place. It can be anyone's place, okay? So they all used to come at one place and then celebrate together. Okay. ಆಂಟಿ ಈಗ ಅರ್ಚನಮ್ಮ ನಮ್ಗೆಲ್ಲರಿಗೂ ಗೊತ್ತು, ತುಂಬಾ ಕ್ರಿಯೇಟಿವ್ ಅವರು, ಫೇಮಸ್ ನಮ್ ಗುರುಕುಲಂ ಅಲ್ಲಿ. ಅವರು ಸಿಕ್ಕಾಪಟ್ಟೆ ಕ್ರಿಯೇಟಿವ್, ತುಂಬಾ ಆರ್ಟ್ ಅಲ್ಲೆಲ್ಲ ಅವರೇ ನಂಬರ್ 1. ಸೊ ಫಸ್ಟ್ ಇಂದಾನು ಹಂಗೆ ಇದ್ರ ಅವರು, ಹುಟ್ದಾಗಿಂದಾನು? ನಿಮ್ಮಿಂದ ಬಂದಿದ್ಯಾ? ನಿಮ್ಮಿಂದ ಬಂದಿದ್ಯಾ ಕ್ವಾಲಿಟಿ? ನೀವು ತುಂಬಾ ಹಾಬೀಸ್, ನೀವು ಕ್ರಿಯೇಟಿವ್ ಆಗಿದ್ರ? ಅಷ್ಟಿರ್ಲಿಲ್ಲ, ನನ್ಕಿಂತ ಜಾಸ್ತಿ ಅವಳು. ಓಕೆ. ಸೊ ಅವ್ರು ನಮ್ಮ ಮಕ್ಳಿಗೆ ಕೇಳ್ತಾರೆ ಅರ್ಚನಮ್ಮ ಹುಟ್ಟಿದ ಅದೆಲ್ಲ ಮೆಮೊರೀಸ್. ಸೊ ನೀವ್ ಅವಾಗ ಶೇರ್ ಮಾಡ್ಬೋದು. ಸೊ ಓಕೆ. ಸೊ ನಾವ್ ವಿಲ್ ಗೋ, ಮಕ್ಳಿಗೆ ನಿಮಗ್ ಕ್ವಶನ್ಸ್ ಕೇಳ್ತಾರ ಆಂಟಿ ಕೆಲವು. ಸೊ ವಿಲ್ ಗೋ ಒನ್ ಬೈ ಒನ್. So I'll ask one by one, okay, whom I am seeing on my screen. So it's okay. No need to raise anything. Sit aram se. I'll go one by one. Okay? Okay. Vishrut and Varidhi, please unmute yourself. And you can ask your question in Kannada. Okay? ನಿಮ್ದು favorite fruit ಯಾವುದು? ಆಪಲ್, ಸೇಬು, ಸೇಬಣ್ಣು. ಇನ್ನೊಂದು ನಿಮ್ದು ಫುಡ್ ಯಾವ್ದು ಫೇವ್ರೆಟ್? ಫುಡ್ ಯಾವ್ದು ಫೇವ್ರೆಟ್? ಊಟ ಯಾವ್ದು ತುಂಬಾ ಇಷ್ಟ? ಊಟ ಚಪಾತಿ. ಚಪಾತಿ. ನಿಮ್ ವಯಸ್ಸು ಎಷ್ಟು? ಏನು ನಂದು ಏಜಾ? ವಯಸ್ಸ 73. 73. Okay. Okay. So next, Thank you. Welcome. Satvika and Spatika. Can you please unmute yourself? Yes. What's your favorite book? ನೀವು ಬುಕ್ ಓದೋ ಅಭ್ಯಾಸ ಇತ್ತಾ? ಕತೆ ಬುಕ್ಗಳು, ಚಂದಮಾಮ, ಅವಾಗೆಲ್ಲ ಚಂದಮಾಮ ಇತ್ತು, ಕಸ್ತೂರಿ ಇತ್ತು, ತುಷಾರ ಅಂತಿತ್ತು, ಅವಾಗ ಓದ್ತಿದ್ವಿ. ಸುಧಾ ಮ್ಯಾಗಝೀನ್. Yeah. So those time the magazines used to. Yes. Can I also ask Yes, please. something? Yes, please. Go ahead, Sapatika. What is your favorite bird? ನವಿಲು. Oh, peacock. She likes peacock. I like bulbul. Bulbul. Okay. Okay. Fine. And Satvika, did you understand? She told she likes the magazines at that time. Lot of magazines, and for kids the magazine called Mama used to come, and other things, Sudha and all. For adults, those things used to come. So she used to read those books. Okay. Fine. Now we'll come to Prakrit. Yes, Prakrit. I don't have any question. You don't have any question? Okay, fine. Nidhi and Siri, do you have question? Yes? Please unmute yourself. Shiva, my name is Siti.
Has Medha done anything naughty? ಮೇಧಾ ಏನಾರು ತುಂಟತನ ಮಾಡಿದ್ಲ? ಏನಾರು ನಿಮ್ ಜ್ಞಾಪಕ ಇದೆಯಾ ಇನ್ಸಿಡೆಂಟ್ ಅವಳು ತುಂಬಾ ತುಂಟತನ ಮಾಡಿರೋದು? ಇಲ್ಲ ಇಲ್ಲ ಅಥವಾ ಹೇಳ್ತಾ ಇಲ್ವಾ ಅಥವಾ? ಆ, ಇಲ್ಲ 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 ಓಕೆ. ಸೊ ಮೇಧಾ ಹೆಂಗೆ ಆಂಟಿ? ನಿಮ್ಗೆ ಹೆಂಗ್ ಅನ್ಸ್ತಾಳೆ ಮೇಧಾ? ಮೇಧಾ ಅವಳಿ ಬ್ರಿಲಿಯಂಟ್, ಹ್ಮ್ ಬಹಳ ಮುದ್ದು ಅವಳು. ಹ್ಮ್ ನಮ್ಗೂ ಎಲ್ರಿಗೂ ಮುದ್ದೋಳು. ಹಾ, ಮನ್ವಿತು ಅಷ್ಟೇ. ಹ್ಮ್ ಹಾ, ನೆಕ್ಸ್ಟ್ ಎಸ್ ಸಿರಿ, ಯು ವಾಂಟ್ ಟು ಆಸ್ಕ್ ಮನ್ವಿತ್ ತುಂಟತನ? ಮನ್ವಿತ್ ಏನೇನ್ ಅವನು ತುಂಟತನ ಮಾಡ್ತಾನೆ. ಜ್ಞಾಪಕ ಇದೆಯಾ ಅವ್ನ್ ಏನಾರು ಆತರ ಮಾಡಿರೋದು? ಇಲ್ಲ ಇಲ್ಲ ಅವನು ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇನೆ. ಹಾ ಅವನು ತಿರ್ಗಾ ಒಳ್ಳೆಯವನೇ. ಓಕೆ. ಹಾ, ನಿಧಿ, ಯು ವಾಂಟ್ ಟು ಆಸ್ಕ್ ಎನಿಥಿಂಗ್? ನೋ? ಓಕೆ, ಫೈನ್. ಸೊ ನಾವು ವಿಲ್ ಕಮ್ ಟು ಓಕೆ ಮೇಧಾ ಅಂಡ್ ಮನ್ವಿತ್ only. Please unmute yourself. ಅಮ್ಮ ಅಜ್ಜಿ, ಅಮ್ಮ ಏನೋ ನಾಟಿ ಮಾಡಿದ್ರಾ? ಏನು? ಅರ್ಚನಾ, ಅಜ್ಜಿ, ಅಮ್ಮ ಏನೋ ನಾಟಿ ಮಾಡಿದ್ರಾ? ಅವಳು ಏನು ಮಾಡಿಲ್ಲಪ್ಪ. ಆಂಟಿ ನೀವ್ ಹೇಳ್ತಾ ಇಲ್ಲ ಅನ್ಸತ್ತೆ. ಅರ್ಚನಾ ಮ್ಯಾಮ್ ಇಲ್ಲ ಮಾಡಿ ಇಲ್ಲ ಇಲ್ವಾ? ಓಕೆ ಓಕೆ. ಹಾ, ಮೇಧಾ. ಅಜ್ಜಿ, ಮತ್ತೆ ನಿಮ್ಮ ಅಕ್ಕ ಮತ್ತೆ ತಮ್ಮಗಳು ಅವ್ರ ಜೊತೆ ಎಲ್ಲ ಆಟ ಆಡ್ತಿದ್ರಾ? ಏನೆಲ್ಲ ಆಟ ಆಡ್ತಿದ್ರಿ? ತಮ್ಮನ ಜೊತೆಗ ತಂಗಿ ಜೊತೆಗೆಲ್ಲ ಇದು ಪಗಡೆ ಆಟ ಆಡ್ತಿದ್ವಿ, ಚವಂಗ ಆಟ ಆಡ್ತಿದ್ವಿ, ಕವಡೆ ಆಟ ಅದೆಲ್ಲ ಆಟ ಆಡ್ತಿದ್ವಿ. ನೀವು ಅವ್ರಿಗೆಲ್ಲ ಬೈತಾ ಇದ್ರಾ? ನಿಮ್ಗಿಂತ ಚಿಕ್ಕವ್ರಿಗೆ? ಬೈತಾ ಇದ್ವಿ ಅವಾಗ. ಸರಿ ಇಲ್ಲ ಆಟ ಆಡಿದ್ದು ಬೈತಾ ಇದ್ವಿ. ಅವ್ರಿಗೆ ಒಂದ್ ಕೊಡ್ತಿದ್ರಾ? ಮೆಲ್ಲ ಕೊಡೋದು. Okay, so Medha asked what kind of games they used to play. So auntie used to play all the games, the traditional games, you know. Now you also play in the Gurukulam, right? The Chaukabara, the everything they used to play. And she asked like, they're scolding the younger ones. So auntie used to scold also, give and tap also. Okay, if someone used to do wrong. So everything was done. Okay. Thank you. You. Lasya, do you have any question? ಶಿವಹಂ, ನನ್ನ ಹೆಸರು ಲಾಸ್ಯ. ನಿಮ್ ಹೆಸರು ಅರ್ಥ ಏನು? ಸರೋಜ, ಕಮಲ ಅಂತ. ಥ್ಯಾಂಕ್ ಯು. Welcome. Okay, Lahari, do you have any question? Please unmute. Yes. ನನ್ನ ಹೆಸರು ಲಹರಿ. ಮತ್ತೆ ನಿಮ್ ಫೇವ್ರೆಟ್ ಹಾಬಿ ಏನು? ನಮ್ ಬೇಬಿ ಇವಾಗಂತೂ ಸದ್ಯಕ್ಕೆ ಟಿವಿ ನೋಡೋದು, ಬುಕ್ಸ್ ಏನಾರ ಓದೋ, ದೇವ್ರ ಪುಸ್ತಕ ಇರುತ್ತಲ್ಲ ಓದ್ತಾ ಇರ್ಬೋದು. ಈಗ ಮನೆಯಲ್ಲೇ ರಿಟೈರ್ಡ್ ಆದ್ಮೇಲೆ ಮನೆಯಲ್ಲೇ ಅಲ್ಲ. ನೀವು ಚಿಕ್ಕವರಿದ್ದಾಗ? ಅವಾಗ ಚಂದಮಾಮ, ಬಾಲಮಿತ್ರ ಎಲ್ಲ ಕತೆ ಓದ್ತಿದ್ವಿ. ಆಗ್ಲೂ ಬುಕ್ ಓದೋದೇ ಆಯ್ತು. ಇಷ್ಟ ಆಗ್ತದ? ಹೌದು. ಥ್ಯಾಂಕ್ ಯು. So one thing she told, Lasya asked what's the meaning of her name. So Saroja means it's lotus. Okay. And her favorite hobby is to read books, watch TV. No? Okay. So next, Ethan, Manyu, Srihari, please unmute yourself. No. It's on. You are on mute. Please unmute again. Pumpy has a question. Okay. Pumpy, question. Tell loud. Tell loud. He's telling, do you like chocolate? Okay. ನಿಮಗೆ ಚಾಕ್ಲೇಟ್ ಇಷ್ಟನಾ ಕೇಳ್ತಿದ್ದಾನೆ. ಚಾಕ್ಲೇಟಾ? ನನಗೆ ಅಷ್ಟು ಇಷ್ಟ. Okay. Not so much.
Even I have a question. Yes. Even I. Yes, Manu. ನಿಮ್ದು ಫೇವ್ರೆಟ್ ಸ್ಪೋರ್ಟ್ ಯಾವ್ದು? Srihari. ಸ್ಪೋರ್ಟ್ಸಾ? Hmm. ನಾನ್ ಸ್ಪೋರ್ಟ್ಸ್ ಅಷ್ಟೇನೆ. ಖೋ. Okay. So auntie loves Coco. Okay. So all of you by now you should know Coco, right? It was there during. Yeah. Nice. Okay. Siri, you ask Niti Akka. She'll tell you. Okay. Hmm. Yes. Manu. Even I have a question. ನಿಮ್ದು ಬೆಸ್ಟ್ ಫ್ರೆಂಡ್ ಯಾರು? ಇವಾಗ ಬೆಸ್ಟ್ ಫ್ರೆಂಡ್ ಎಲ್ಲ ಸ್ಕೂಲ್ ಟೈಮಲ್ಲೇ ಮುಗ್ದೋಯ್ತಲ್ಲಪ್ಪ ಈಗ. ಅವಾಗ ಯಾರು? ಆವಾಗ ಯಾರಿದ್ರು? ಈಗ ಅವಾಗ ಇದ್ರು, ಇವಾಗ ಹುಡುಗಿ ಹೆಸರುಗಳು ನಿಮಗೆ ಗೊತ್ತಿಲ್ಲಲ್ಲ ಈಗ. ಯಾರು ಈಗ ಎಷ್ಟೋ ವರ್ಷ ಊರಲ್ಲಿ ಇದ್ದಾರ ಅಂಟಿ ಫ್ರೆಂಡ್ಸ್ ಎಲ್ಲ ಮನೆ ಹತ್ರ ಫ್ರೆಂಡ್ಸ್? ಇಲ್ಲ, ಎಲ್ಲ ಮದುವೆ ಮಾಡ್ಕೊಂಡು ಅವ್ರವ್ರ ಊರ್ ಸೇರ್ಬಿಟ್ಟಿದ್ದಾರೆ. Okay, okay. Seri. Yes. Ethan, you want to ask something? No? Over? Okay. So now we'll come to Sadhvi. Do you have questions, Sadhvi? Yes, please unmute yourself. What is your favorite color? ರೆಡ್. Red color. Okay. Fine. Okay. Now we'll come to Aradhya, Nitara, Nitya. Can you please unmute yourself? Shivoham, my name is Radhya, and what do you like? Where do you like to go? When? Like in her free time or during vacation? Yeah, during vacation. ನೀವು ರಜಾ ಬಂದಾಗ ಯಾವ ಊರ್ಗ್ ಹೋಗಕ್ ಇಷ್ಟಪಡ್ತೀರಾ ಅಂತ ಕೇಳ್ತಿದ್ದಾರೆ. ರಜೆ ಬಂದಾಗ ಅಕ್ಕ ತಂಗಿಯರ ಮನೆಗೆ, ಅಣ್ಣಂದ್ರ ಮನೆಗೆ. ಯಾವ್ದು ಇದೆ? ಬೆಂಗಳೂರು ಕರ್ನಾಟಕ ಒಳಗೆ ಇದ್ದಾರಾ ಬೇರೆ ಕಡೆ ಇದ್ದಾರಾ? ಇಲ್ಲ, ಕರ್ನಾಟಕದ ಒಳಗಡೆ ಇಲ್ಲ. Okay. So they're all in Karnataka itself. She loves to go to her sister's place. Okay, there are 6 of them, no? So whenever they're free, they'll go meet each other. Okay. Yes. So, Nitara? What's your favorite board game? ಬೋರ್ಡ್ ಗೇಮ್ ಆಡ್ತಾ ಇದ್ರ ಅವಾಗ? ನಿಮ್ದು ಫೇವ್ರೆಟ್ ಇತ್ತ? ಹಾವು ಏಣಿ, ಚೌಕಾಬಾರ್ ಆ ತರದ್ದು ನಿಮ್ ಫೇವ್ರೆಟ್? ನಾವು ಏನೇ ಇತ್ತು, ನಾವು ಏನೇ ಆಟ ಆಡ್ತೀವಿ. ಹಾ, ಸ್ನೇಕ್ ಅಂಡ್ ಕೇರಮ್ಮು. ಹಾ. Okay. Even I have a question. I didn't understand what she said. So it's a snake and ladder game. So they used to play snake and ladder. She likes snake and ladder also, and even carom they used to play it. So even that she used to love playing. Okay. Yeah. Yes. What's your favorite Instrument? Yeah. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಅಂತ ಕೇಳ್ತೀನಿ. ನಂಗೆ ಅಷ್ಟು ಇಷ್ಟ ಇಲ್ಲ ಅದು. Okay. Yeah. Not much. Okay. So any other question? Okay. So now we'll go back once more. Okay. Vishrut, do you have question? You had to raise your hand that time, right? No. Sadhvi, you have question? Yes. Please unmute yourself. What is your favorite shape? Shape. ಏನು? ಶೇಪ್ ಯಾವ ಶೇಪ್ ಇಷ್ಟ? ಯಾವ ಆಕಾರ ಇಷ್ಟ? ರೌಂಡ್, ರೌಂಡ್. ಟ್ರಯಾಂಗಲ್. Okay. Circle and triangle. Okay. Yes. Yes, Prakrit. Shivoham, my name is Prakrit. What were your school timings? School 10:30 to 40.
Hmm? 4:30 ತನಕ. ಆಂಟಿ ಸಾರಿ ವಾಯ್ಸ್ ಬ್ರೇಕ್ ಆಯ್ತು, ಇನ್ನೊಂದ್ಸಲಿ ಹೇಳ್ತೀರಾ? 10:30 ಸಾಯಂಕಾಲ 4:15 5 ಗಂಟೆ. 10:30 to 4:30 or 5 o'clock. Okay. Yes. Yes, Vishruth. Varidi. Yes. ನಿಮ್ದು ಪೇರೆಂಟ್ಸ್ ಹೆಂಗೆ ಸ್ಟ್ರಿಕ್ಟ್ ಆಗಿದ್ರಾ? ಏನು? ನಿಮ್ ಪೇರೆಂಟ್ಸ್ ಪೇರೆಂಟ್ಸ್ ಹೆಂಗಿದ್ರು? ಸ್ಟ್ರಿಕ್ಟ್ ಆಗಿದ್ರಾ? ನಮ್ ನಿಮ್ಮ- ಪೇರೆಂಟ್ಸಾ? ಹಾ, ನಮ್ ಪೇರೆಂಟ್ಸ್ ನಮ್ ಜೊತೆಗೆ ಇದ್ರು, ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಆಗಿ ಆಗಿದ್ರು. ಇಲ್ಲ ನಂಗೆ ಏನು ಬೈಯೋದು ಹೊಡಿಯೋದು ಇರ್ಲಿಲ್ವಾ? ಇಲ್ಲ, ಸ್ಕೂಲಿಗೆ ಮತ್ತೆ ಕರೆಕ್ಟಾಗಿ ಹೋಗ್ಬೇಕು. ಹಾ. Okay. So Varidi asked how Sarojama's parents were. Okay. So they were not very strict, it seems. They were nice. Only what they were asking is that she should go to school regularly. That's all. Okay. Yes. Vishruth, you still have any question? If not, please, yeah, you can lower your hand. Yes, Nidhi and Siri, please unmute yourself. Shivam, my name is Nidhi. Which movie do you like the most? ಮೂವಿನ Hmm. ಮೂವಿ ಅವಾಗ ನೋಡ್ತಿದ್ವಿ ಥಿಯೇಟರ್ ಅಲ್ಲಿ. ಟಾಕೀಸ್ ಇವಾಗ ಇರ್ಲಿಲ್ಲ, ಥಿಯೇಟರ್ ಇತ್ತು, ಹೋಗ್ತಿದ್ವಿ. Okay. ಯಾವ್ದು ಫೇವ್ರೆಟ್ ಮೂವಿ ಆಂಟಿ? ನಮ್ಗೆ ಅವಾಗೆಲ್ಲ ಸತ್ಯ ಹರಿಶ್ಚಂದ್ರ, ಆಮೇಲೆ ಇನ್ಯಾವ ಬರೀ ಇದೆಲ್ಲ ಇತ್ತು. Okay. Nidhi, you can still watch Satya Harishchandra, okay? The movie is there. So you can ask your amma and you can watch once. Yes. So that time they used to go to theaters and then they used to watch. It was not like a multiplex theater like now. Okay. There was like a single screen thing and it was ಹೌದು. also called talkies anta ಹೇಳ್ತಾ ಇದ್ರು. So ಹೌದು, ಟಾಕೀಸ್. So that time they used to go there and watch. ಹೆಂಗೆ ಯಾವ ಶೋ ಆಂಟಿ? ನೈಟ್ ಶೋ ಹೋಗಿದ್ರಾ ಇಲ್ಲ ಬೆಳಗ್ಗೆನ ಹೆಂಗೆ? ಸಂಜೆ 6 ಗಂಟೆಯಿಂದ. 6 ಗಂಟೆ. ಓಕೆ. ಸೊ ಇಟ್ ಯೂಸ್ ಟು ಬಿ ಜನರಲಿ 6 o'clock they used to go and watch movies. Okay, fine. So next, yes, Aradhya, Nitara, Nitya, unmute yourself. Yeah, I want to ask that in the movie, what's your favorite character? ಆ ಮೂವಿ ನೋಡ್ತಿದ್ದಲ್ಲಿ ಯಾವ್ದಾರು ಒಂದ್ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಯಾವ್ದಾರು ಉಂಟಂತೆ? ಅಪ್ಪ ಇಲ್ಲ ರೀ. So she told Satya Harishchandra, right? So today you can ask story of Satya Harishchandra. That's also a very prominent one. Okay, you'll get to know also. Okay. Even I have a question. Okay. Yes, please. What's your favorite god? ಯಾವ ದೇವ್ರು ನಿಮ್ಗೆ ತುಂಬಾ ಇಷ್ಟ ಅಂತ ಕೇಳ್ತಿದ್ದಾರೆ. ರಾಯರು, ರಾಘವೇಂದ್ರ ಸ್ವಾಮಿ. So it's Raghavendra Swamiji. Okay. Whenever you come here, I'll show you his photo. Okay, you'll come to know. And I'll also tell you story. Okay. So please, now we'll last few minutes left. So last 3, I'm seeing Prakrit, Sadhvi, and in end we'll take Maidan Manvit. Okay. Yes, Sadhvi, please go ahead. What is your favorite juice? ಜ್ಯೂಸ್, ನಿಂಬು, ನಿಂಬೆ ಹಣ್ಣು, Lemon juice. ಲೆಮನ್. Okay, Prakrit. What would you do in your free time? Free time ಅವಾಗ ಏನ್ ಮಾಡ್ತಾ ಇದ್ರಿ ಕೇಳಿದ್ದು? ಅವಾಗ ಹಾ. ಅಲ್ಲ ಇವಾಗ ಇವಾಗ Prakrit, she told not now she loves to watch TV also. That time she used to No, that time in the summer holidays time and all. ಅವಾಗ ಚಿಕ್ಕವರಿದ್ದಾಗ. ಗೇಮ್ಸ್, ಹಾ. ರಜಾ ಬಂದ ಗೇಮ್ಸೇ, ಓದೋದೇನಿಲ್ಲ. Oh, they used to play lot of games. Coco, Kunte Bille, what they told, no?
Okay. So last, Itu, Manu, do you really have a question? Or was it raised by mistake? Okay. Last question. We'll go with Meda and Manvit. Okay. ಅಜ್ಜಿ ಅಪ್ಪಿ ಚಿಕ್ಕಮ್ಮ ಏನೋ ನಾಟಿ ಮಾಡ್ತಿದ್ರಾ? ಅಪ್ಪಿ ಚಿಕ್ಕಮ್ಮನ ತುಂಟತನ ಮಾಡ್ತಿದ್ಲವಳು. So she is Archnama's sister. Yes. Yes. Okay. So Archnama has younger sister, right? ಹೌದು. Yes. So she also has younger sister. So Manvit asked, was she doing any naughty? So she was more naughtier than Archnama. ಯಾರ್ ಜಾಸ್ತಿ ಆಂಟಿ, ಅರ್ಚನಮ್ಮನ ಇಲ್ಲ ಇವ್ರ ಅಪರ್ಣನಾ? Okay. So the Aparna, her sister, she used to be more naughty, it seems. Okay. Meda, you have any question? No. And Vidyama, I also wanted to tell, when my Ajji used to come home, I have a lot of snake and ladders we used to play every day. Oh, wow, very nice. So, Meda, all Manvit. So that's why your auntie's favorite game is also snake and ladder. Meda, That Manvit, was her only time pass except TV. yeah, nice. Okay, I want you to share something about your Ajji. You want to tell something to Ajji? First, tell something about Ajji, then you can tell something to Ajji. I love her very much. Yes, very, very much. She cooks nice things. And I love her uppit. She is very nice at making uppit. Both my Ajjis. Okay, very nice. Okay. ಕನ್ನಡದಲ್ಲೂ ಹೇಳಿ ಇನ್ನೊಂದ್ಸಲಿ. ಅಜ್ಜಿ, ನಿಮ್ಮ ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ನಿಮ್ ಚಪಾತಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನೀವು ಚೆನ್ನಾಗಿ ಮಾಡ್ತೀರಾ. ಅಜ್ಜಿ, ನಂಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ವೆರಿ ನೈಸ್, ನೈಸ್. ಓಕೆ. ಆಂಟಿ, ನೀವು ನಮ್ಮ ಮಕ್ಳಿಗೆಲ್ಲ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಎನಿ ಅಡ್ವೈಸ್ ಆರ್ ಎನಿಥಿಂಗ್ ಏನಾರು ನಿಮ್ ಹೇಳಕ್ ಇಷ್ಟ ಇದ್ರೆ ಪ್ಲೀಸ್ ಹೇಳಿ. ಇಲ್ಲ, ಮಕ್ಕಳು ಈ ವಯಸ್ಸಲ್ಲಿ ಚೆನ್ನಾಗಿ ಕಲಿತಾ ಇದ್ದಾರೆ. ಅದು ನಿಮ್ ಮಾರ್ಗದರ್ಶನದಲ್ಲಿ ಅವ್ರು ಹಿಂಗೆ ಟ್ರೈನಿಂಗ್ ಕೊಟ್ರೆ ಒಳ್ಳೆ ಮಕ್ಕಳು ಸತ್ಪ್ರಜೆ ಆಗ್ತಾರೆ ಅಂತೇಳಿ ನಾ ಹೇಳ್ತೀನಿ. Okay, thank you. So auntie is telling where you are heading towards, right? You are all heading in the right direction and you have been guided very well. So if you keep on going in this path, you'll be very amazing citizens. So that is important, right? With good responsibility, and you will be successful. Okay. So thank you so much. Okay, Ethan, Manu, you have question? You still not, no question, right? You have? Okay, please unmute. Last question will take that. ನಿಮ್ದು ಸ್ಕೂಲ್ ಹೆಸರು ಏನಿತ್ತು? ಗವರ್ಮೆಂಟ್ ಮುನ್ಸಿಪಲ್ ಹೈಸ್ಕೂಲ್. Okay. Okay. So yes, with this we'll come to this meeting. Auntie, thank you. ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ಮಾತಾಡಿ. ತುಂಬಾ ಖುಷಿ ಆಯ್ತು. ಎಷ್ಟೊಂದು ಓಕೆ. ಸೊ ಎಲ್ರು ಬಾಯ್ ಹೇಳಿ. ಶಿವೋಹಂ ಹೇಳ್ಬಿಟ್ಟು ಬಾಯ್. ಶಿವೋಹಂ. ಓಕೆ. ಆಂಟಿ ಹಾ ಹೇಳು. ನೀನು ಕ್ವಶನ್ ಕೇಳ್ಬೇಕಾ? ಕನ್ನಡದಲ್ಲೇ ಕೇಳು. ಚಾಕ್ಲೇಟ್ ಇಷ್ಟನಾ ಕೇಳು. ಚಾಕ್ಲೇಟ್ ಇಷ್ಟ ನಿಮಗೆ? ಏನ್ ಕೊಡ್ತೀನಿ ಅಂದ್ರೆ ಇಷ್ಟ ಆಗತ್ತೆ ನನ್ಗೀಗ. ಓಕೆ. ಅರ್ಚನಮ್ಮ ಮನೆಗ್ ಬಂದಾಗ ಹೇಳಿ, ನಾ ಬಂದ್ ಕೊಡ್ತೀನಿ. ಹೇಳಿ ಬಂದು ಕೊಡ್ತೀನಿ ನಾನು. ಆಯ್ತಪ್ಪ, ಥ್ಯಾಂಕ್ ಯು.